ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂದ್ರೆ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅನ್ನು ನೋಡಿದ್ವಿ. ಅಂಡರ್ ರೈಟಿಂಗ್ ಅಂದ್ರೆ ಏನು, ಅಂಡರ್ ರೈಟರ್ಸ್ ಅಂದ್ರೆ ಯಾರು, ಅಂಡರ್ ರೈಟಿಂಗ್ ಕಮಿಷನ್ಸ್ ಅಂದ್ರೆ ಏನು, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಏನು. ಸೊ ಇದ್ರ ಎಲ್ಲದರ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ವಿ ವಿಲ್ ಡಿಸ್ಕಸಿಂಗ್ ಅಬೌಟ್ ಅಂಡರ್ ರೈಟಿಂಗ್ ಇಂಟ್ರೊಡಕ್ಷನ್ಸ್ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ 5 ಮಾರ್ಕ್ಸ್ ಗೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಲ್ಲಿ ಏನ್ ಕೇಳ್ತಾರೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಬೇಕಾದ್ರೆ ನೋಟ್ ಅಲ್ಲಿ ಬರುತ್ತೆ, ನೋಟ್ ಮಾಡ್ಕೊಳ್ರಿ, ಅಥವಾ ನಾನು ಹೇಳ್ತೀನಿ, ಒಂದ್ ಸೆಕೆಂಡ್ ವಾಚ್ ಮಾಡಿ. ಎ ಲಿಮಿಟೆಡ್ ಇಶ್ಯೂಡ್ 1 lakh equity shares. A Limited issued 1 lakh equity shares. The whole of the issue was underwritten as, ನೋಡಿ ಅಂಡರ್ರಿಟರ್ ಯಾರ್ಯಾರು ಇಲ್ಲಿ ಅಂದ್ರೆ X 40%, Y 30% and Z 30%. ಸೊ ಹಾಗಾದ್ರೆ ಅಪ್ಲಿಕೇಶನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಅಪ್ಲಿಕೇಶನ್ಸ್ ಫಾರ್ 80,000 shares were received in all ಅಂತ ಇದೆ. ಔಟ್ ಆಫ್ ವಿಚ್ ಅಪ್ಲಿಕೇಶನ್ಸ್ ಫಾರ್ 20,000 shares had the stamp of X 20,000 shares ನ ಏನ್ ಮಾಡಿದಾನೆ, ಸ್ಟಾಂಪ್ ಮಾಡಿ ಕಳಿಸಿದಾನೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ ನಾವು. ದೋಸ್ ಫಾರ್ 10,000 shares at that of Y ಅಂದ್ರೆ Y 10,000 shares ಏನ್ ಮಾಡಿದಾನೆ, ಸ್ಟಾಂಪ್ ಮಾಡಿ ಕಳಿಸಿದಾನೆ. ಅಂಡ್ 20,000 shares at that of Z ಅಂದ್ರೆ Z 20,000 shares ಏನ್ ಮಾಡಿದಾನೆ, ಸ್ಟಾಂಪ್ ಮಾಡಿ ಕಳಿಸಿದಾನೆ. The remaining applications for 30,000 shares did not bear any stamp. ಅಂದ್ರೆ ರಿಮೈನಿಂಗ್ 30,000 shares ಸ್ಟಾಂಪ್ ಆಗಿಲ್ಲ ಅಂದ್ರೆ, ಸ್ಟಾಂಪ್ ಆಗಿಲ್ಲ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಯಾವುದು ಸ್ಟಾಂಪ್ ಆಗಿಲ್ಲಲ್ಲ ಅವಕ್ಕೆ ಎಂತ ಅಪ್ಲಿಕೇಶನ್ಸ್ ಅಂತ ಕರೀತಾರೆ ಅಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಅಂದ್ರೆ ರಿಮೈನಿಂಗ್ ಏನಿದೆಲ್ಲ ಪಾರ್ಟ್ ಅಂದ್ರೆ 80,000 shares ಏನಾಗಿದೆ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ 20,000 shares ಯಾರ್ದು, ಎಕ್ಸ್ದು, 10,000 shares Y and 20,000 shares Z. ಅಂದ್ರೆ 80,000 ಅಲ್ಲಿ ಓನ್ಲಿ ಎಷ್ಟಾಯ್ತು, 20 20 40 ಪ್ಲಸ್ 10 ಅಂದ್ರೆ 50,000 shares ಏನಾಗಿದೆ ಸ್ಟಾಂಪ್ ಆಗಿ ಬಂದಿದೆ. ರಿಮೈನಿಂಗ್ 30,000 shares ಇದೆಯಲ್ಲ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರೀತಾರೆ. ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಏನ್ ಹೇಳಿದ್ರೆ, ದ ರಿಮೈನಿಂಗ್ ಅಪ್ಲಿಕೇಶನ್ಸ್ ಫಾರ್ 30,000 shares ಡಿಡ್ ನಾಟ್ ಬೇರ್ ಎನಿ ಸ್ಟಾಂಪ್ ಅಂತ ಹೇಳಿದ್ದಾರೆ. ಶೋ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್. ನೀವೇನ್ ಮಾಡ್ರಿ ಇಲ್ಲಿ ಅಂದ್ರೆ ಅಂಡರ್ ರೈಟರ್ಸ್ ಲಯಬಿಲಿಟಿಯನ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಅಂಡರ್ ರೈಟರ್ಸ್ ಲಯಬಿಲಿಟಿ ಕಂಡು ಹಿಡಿಯೋದು ಹೇಗೆ, ಅದಕ್ಕೊಂದು ಫಾರ್ಮೆಟ್ ಇದೆ. ಸೊ ಆ ಫಾರ್ಮೆಟ್ ಏನಪ್ಪಾ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಗ್ರಾಸ್ ಲಯಬಿಲಿಟಿನ ಬರ್ಕೋಬೇಕು. ಗ್ರಾಸ್ ಲಯಬಿಲಿಟಿ. ಸೊ ನೋಡಿ ಇಲ್ಲಿ ಏನಾಗಿದೆ ಈ ಪ್ರಾಬ್ಲಮ್ ಅಲ್ಲಿ ಅಂದ್ರೆ, ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಫಸ್ಟ್ ಕಂಡು ಹಿಡ್ಕೋಬೇಕು. ಅದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ನೋಟ್ ಮಾಡ್ಕೊಂಡ್ಬಿಡಿ. ಸೊ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ಎಷ್ಟು ರಿಸೀವ್ ಮಾಡಿದ್ದಾರೆ, 80,000 shares. ಇಲ್ಲಿ ಅಂಡರ್ ರೈಟರ್ಸ್ ಎಷ್ಟು ಜನ ಇದ್ದಾರೆ ಅಂದ್ರೆ 3 ಇದ್ದಾರೆ. ಸೊ ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ಅಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ನಾವು ಏನಾದ್ರು ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಅಂದ್ರೆ ಇಲ್ಲಿ ಎಕ್ಸ್ ಏನ್ ಮಾಡಿದಾನೆ, 20,000 ನಾನು ಶೇರ್ ಗಳನ್ನ ಮಾರಾಟ ಮಾಡಿದೀನಿ ಅಂತ ಸ್ಟಾಂಪ್ ಮಾಡಿ ಕಳಿಸಿದಾನೆ. ಮತ್ತೆ Y 10,000 ಶೇರ್ ನ ಕಳಿಸಿದಾನೆ, Z 20,000 ಶೇರ್ ಕಳಿಸಿದಾನೆ. ಅಂದ್ರೆ 50,000 ಆಯ್ತು. ಅಂದ್ರೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ ಎಷ್ಟು ಮಾಡ್ಕೊಂಡಿರೋದು, 80,000 shares. ಓಕೆ, ಅದರಲ್ಲಿ 50,000 shares ಏನಾಗಿದೆ, ಸ್ಟಾಂಪ್ ಮಾಡ್ಕೊಂಡು ಬಂದಿದೆ, ಎಲ್ಲ ಅಂಡರ್ ರೈಟರ್ಸ್ ಕಳಿಸಿದ್ದಾರೆ. ಸೊ 80,000 50,000 ಹೋದ್ರೆ 30,000 ಇದೆಯಲ್ಲ, ದಿಸ್ ಇಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. 30,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಶೇರ್ಸ್ ಇದಾವೆ. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಅಂಡರ್ ರೈಟರ್ಸ್ ಲಯಬಿಲಿಟಿನ ಕಂಡುಹಿಡಿಯೋಕೆ ಈಸಿ ಆಗುತ್ತೆ. ಸೊ ಇದು ಕ್ವಶನ್ಸ್ ಅಲ್ಲಿ ಆನ್ಸರ್ ನಮಗೆ ಕೊಟ್ಟಿದ್ರು, ಬಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ವರ್ಕಿಂಗ್ ನೋಟ್ ಅನ್ನ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಹೇಗೆ ಕಂಡುಹಿಡಿಯೋದು, ಅದಕ್ಕೆ ಒಂದು ಫಾರ್ಮೆಟ್ ಇದೆ. ಸೊ ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನ ಹೇಳ್ತೀನಿ, ಹಾಗೇನೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ. ಓಕೆ, ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೋಡಿ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂದ್ರೆ, ಎ ಲಿಮಿಟೆಡ್ ಇಶ್ಯೂಡ್ 1 lakh equity shares. The whole of the issue was underwritten as X 40% ಅಂದ್ರೆ 4 and Y 30% 3 and Z 3 ಅಂದ್ರೆ 4:3:3 ರೇಷಿಯೋದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಸೊ ನಾವು ಶೇರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾದ್ರೆ ನೋಡಿ ಇಲ್ಲಿ
ಗ್ರಾಸ್ ಲಯಾಬಿಲಿಟಿ ಅಂದ್ರೆ ಶೇರ್ ಎಷ್ಟು ನೀವು ಶೇರ್ಸ್ ನ ಅವರಿಗೆ ಕೊಟ್ಟಿದ್ದೀರಾ ಅಂತ. ಈಗ 4:3:3 ಅಂದ್ರೆ ಎಕ್ಸ್ ಗೆ ಎಷ್ಟಾಗುತ್ತೆ ಅಂದ್ರೆ 40,000 ಆಗುತ್ತೆ. ಹೇಗೆ ಅಂದ್ರೆ 1 lakh into 4/10 ಮಾಡ್ಬೇಕು. 1 lakh into 4/10 ಮಾಡಿದ್ರೆ ಎಕ್ಸ್ ಗೆ 40,000 ಬರುತ್ತೆ. ಅಂಡ್ 1 lakh into 3/10 ಮಾಡಿದ್ರೆ 30,000 ಬರುತ್ತೆ. ಅಂಡ್ ರಿಮೈನಿಂಗ್ 1 lakh into 3/10 ಮಾಡಿದ್ರೆ 30,000 ಬರುತ್ತೆ. ಟೋಟಲ್ 1 lakh ಈಕ್ವಿಟಿ ಶೇರ್ಸ್ ಇದ್ವು. ಅದನ್ನ ಏನ್ ಮಾಡಿದೀವಿ ನಾವು 4:3:3 ದಲ್ಲಿ ಏನ್ ಮಾಡಿದೀವಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಸೊ ದಿಸ್ ಈಸ್ ಗ್ರಾಸ್ ಲಯಾಬಿಲಿಟಿ. ಎಷ್ಟು ಗ್ರಾಸ್ ಲಯಾಬಿಲಿಟಿ ಅಂಡರ್ ರೈಟರ್ಸ್ ಹಂಚ್ಕೊಂಡಿದ್ದಾರೆ ಅಂತ ನಾವು ತೋರಿಸ್ಬೇಕು ಫಸ್ಟ್. ದೆನ್ ಏನ್ ಮಾಡ್ಬೇಕು ಅಂದ್ರೆ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಏನ್ ಮಾಡ್ಬೇಕು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವು ಆಲ್ರೆಡಿ ಐಡೆಂಟಿಫೈ ಮಾಡಿದೀವಿ. ಅದನ್ನ ಆಲ್ರೆಡಿ ನಾನು ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಪ್ರಾಬ್ಲಮ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಅದು ಎಷ್ಟಿದೆ ಅಂದ್ರೆ 30,000 ಬಂದಿದೆ ನಮಗೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ 30,000 ಇದೆ. ಸೊ ಅದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಸೇಮ್ ಆಸ್ ಇಟ್ ಈಸ್ 4:3:3 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ 30,000 into 4/10 ಮಾಡಿದ್ರೆ 12,000 ಬರುತ್ತೆ. 30,000 into 3/10 ಮಾಡಿದ್ರೆ 9,000 ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಇದು ಕೂಡ 9,000 ಬರುತ್ತೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ಬೇಕು, ಗ್ರಾಸ್ ಲಯಾಬಿಲಿಟಿಯಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ಬೇಕು. ಅಂದ್ರೆ 40,000 ಅಲ್ಲಿ 12,000 ನ ಲೆಸ್ ಮಾಡಿದ್ರೆ 28,000 ಬರುತ್ತೆ. 30,000 ಅಲ್ಲಿ 9,000 ಲೆಸ್ ಮಾಡಿದ್ರೆ 21,000 ಬರುತ್ತೆ. 30,000 ಅಲ್ಲಿ 9,000 ಲೆಸ್ ಮಾಡಿದ್ರೆ 21,000 ಬರುತ್ತೆ. ಸೊ ದಿಸ್ ಈಸ್ ಏನಂದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ತೀವಿ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡಿದ ಆದ್ಮೇಲೆ ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡ್ತೀವಿ. ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಇವರು ಯಾರು ಅಂಡರ್ ರೈಟರ್ ಸ್ಟ್ಯಾಂಪ್ಸ್ ಮಾಡಿ ಕಳಿಸಿದಾರಲ್ಲ, ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದೆ ಏನೇನ್ ಸ್ಟ್ಯಾಂಪ್ ಮಾಡಿದ್ದಾರೆ. ಎಕ್ಸ್ 20,000 ಶೇರ್ಸ್ ನ ನಾನು ಮಾರಾಟ ಮಾಡಿದೀನಿ ಅಂತ ಅಪ್ಲಿಕೇಶನ್ಸ್ ನ ಕಳಿಸಿದ್ದಾರೆ. ಸ್ಟ್ಯಾಂಪ್ ಮಾಡಿ ಸಿಗ್ನೇಚರ್ ಆಗಿ ಕಳಿಸಿದ್ದಾರೆ. ಎಷ್ಟು 20,000 ಎಕ್ಸ್. ವೈದು 10,000 ಸ್ಟ್ಯಾಂಪ್ ಮಾಡಿ ಕಳಿಸಿದಾನೆ. ಅಂಡ್ ಜೆಡ್ 20,000 ಸ್ಟ್ಯಾಂಪ್ ಮಾಡಿ ಕಳಿಸಿದ್ದಾನೆ. ಅಂದ್ರೆ 28,000 ಅಲ್ಲಿ 20,000 ಲೆಸ್ ಮಾಡಿದ್ರೆ ಏನ್ ಬರುತ್ತೆ 8,000 ಬರುತ್ತೆ. 21,000 ಅಲ್ಲಿ 10,000 ಲೆಸ್ ಮಾಡಿದ್ರೆ 11,000 ಬರುತ್ತೆ. ದೆನ್ 21 ಅಲ್ಲಿ 20,000 ಲೆಸ್ ಮಾಡಿದ್ರೆ 1,000 ಬರುತ್ತೆ. ಸೊ ಇದು ಏನಿದೆಯಲ್ಲ ದಿಸ್ ಇಸ್ ಅ ನೆಟ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್. ಸೊ ಈಸಿಯಾಗಿ ನಿಮಗೆ 5 ಮಾರ್ಕ್ಸ್ ಅನ್ನ ಈಸಿಯಾಗಿ ಪಡ್ಕೋಬಹುದು. ಯಾಕಂದ್ರೆ ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ ಹೇಗೆ ಕಂಡುಹಿಡಿಯೋದು ಅಂದ್ರೆ ಈಸಿಯಾಗಿ ಎಷ್ಟು ಅವರು ಲಯಬಿಲಿಟಿ ಅಂದ್ರೆ ಎಷ್ಟು ಒಂದು ಕಂಪನಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಅದರಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅದನ್ನ ಲೆಸ್ ಮಾಡಬೇಕು. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಲೆಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನೆಟ್ ಲಯಬಿಲಿಟಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಬಹಳ ಈಸಿ ಇದೆ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಏನಪ್ಪಾ ಅಂದ್ರೆ ಸರ್ಪ್ಲಸ್ ಆಗ್ಬೋದು. ಇದರಲ್ಲಿ ಈಗ ಜೆಡ್ ಯಾರ್ದಾದ್ರೂ ಸರ್ಪ್ಲಸ್ ಆಗ್ಬೋದು ಅಥವಾ ವೈದ್ ಸರ್ಪ್ಲಸ್ ಆಗ್ಬೋದು. ಒಂದ್ ವೇಳೆ ಸರ್ಪ್ಲಸ್ ಬಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಸರ್ಪ್ಲಸ್ ಏನಾದ್ರೂ ಯಾರ್ದಾದ್ರೂ ಒಬ್ರದ್ದು ಬಂದ್ರೆ ಸೊ ಏನ್ ಮಾಡ್ಬೇಕು, ಇವರಲ್ಲಿ ಈಗ ಜೆಡ್ ಸರ್ಪ್ಲಸ್ ಬಂದಿದೆ ಅಂತ ತಿಳ್ಕೊಡ್ರಿ. ಸೊ ಜೆಡ್ ಸರ್ಪ್ಲಸ್ ಬಂದ್ರೆ ನಾವು ಎಕ್ಸ್ ವೈಗೆ ಆ ರೇಷಿಯೋದಲ್ಲಿ ಏನ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಜೆಡ್ ಎಷ್ಟಿದೆ 3 ಇದೆ. ಸೊ 3 ಇದೆ ಅಲ್ಲ, ಇದನ್ನ 4:3 ದಲ್ಲಿ ಏನ್ ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸಾಮಿಗೆ 100% ಇದು 5 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಚೆನ್ನಾಗಿ ಓದ್ಕೊಳ್ರಿ. ಹಂಗೆ ಈ ಒಂದು ಚಾನಲ್ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.